ಪಾಂಡವಪುರ ಟಿಎಪಿಸಿಎಂ ಸಂಸ್ಥೆಗೆ ಜೆಡಿಎಸ್ ಪಕ್ಷದಿಂದ ನೂತನ ಅಧ್ಯಕ್ಷರಾಗಿ ಚಿಕ್ಕಾಡೆ ಗಿರೀಶ್ ಹಾಗೂ ಉಪಾಧ್ಯಕ್ಷರಾಗಿ ಕನಗನಮರಡಿ ಪ್ರೇಮ ಪುಟ್ಟೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಂಸ್ಥೆಯ ಆಡಳಿತ ಅಧಿಕಾರದ ಚುಕ್ಕಾಣಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ನೂತನ ಅಧ್ಯಕ್ಷ ಗಿರೀಶ್ ಹಾಗೂ ಉಪಾಧ್ಯಕ್ಷೆ ಪ್ರೇಮ ಪುಟ್ಟೇಗೌಡ ಅವರನ್ನು ಮಾಜಿ ಸಚಿವರಾದಂತಹ ಸಿ.ಎಸ್. ಪುಟ್ಟರಾಜುರವರು ಸನ್ಮಾನಿಸಿ, ಕಳಂಕ ಇಲ್ಲದೆ ಎಲ್ಲ ನಿರ್ದೇಶಕರು ಒಗ್ಗಟ್ಟಿನಿಂದ ರೈತರು ಹಾಗೂ ಷೇರುದಾರರ ಹಿತಕ್ಕಾಗಿ ಉತ್ತಮ ಆಡಳಿತ ನಡೆಸಬೇಕು ಎಂದು ಸಲಹೆ ನೀಡಿದರು. ಪಾಂಡವಪುರ ತಾಲೂಕಿನ ಕೆ. ಬೆಟ್ಟಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡರು ಹಾಗೂ ಕಾರ್ಯಕರ್ತರು ಒಗ್ಗೂಡಿ ಗ್ರಾಮದ ಸೊಸೈಟಿಯಲ್ಲಿ ಟಿಎಪಿಸಿಎಂಎಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾದ ಗಿರೀಶ್ ಹಾಗೂ ನಿರ್ದೇಶಕರಾದ ಪಾಂಡವಪುರ ಆದರ್ಶ, ಹಾರೋಹಳ್ಳಿ ಕೃಷ್ಣ, ವಡ್ರಳ್ಳಿ ನಿಂಗೇಗೌಡ ರವರನ್ನು ಮುಖಂಡರಾದ ಮನೋಹರ, ಹರೀಶ, ಸ್ವಾಮಿ, ವಾಸು, ವಿಜಯೇಂದ್ರ, ರಾಮಣ್ಣ, ದತ್ತಾತ್ರೇಯ, ಕುಮಾರ್, ಶ್ರೀಧರ್, ಸ್ವತಂತ್ರ, ಸುರೇಶ್, ರಾಜು, ಲಕ್ಷ್ಮೇಗೌಡ ನೇತೃತ್ವದಲ್ಲಿ ಯುವ ಮುಖಂಡರು ಅಭಿನಂದಿಸಿ ಶುಭ ಕೋರಿದರು. ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ, ಇವತ್ತು ನೂತನ ಅಧ್ಯಕ್ಷರಾದಂಥ ಗಿರೀಶ್ ಅವರು ಮತ್ತು ನಾವು ನೂತನ ನಿರ್ದೇಶಕರಾದ ನನ್ನನ್ನು ಮತ್ತು ನಮ್ಮ ಸ್ನೇಹಿತರಾದ ಕೃಷ್ಣ ಅವ್ರನ್ನ ಹಾಗೂ ಈ ಸೊಸೈಟಿಯ ಮಗ ನಮ್ಮ ನಿಂಗೇಗೌಡ್ರನ್ನ ಕರೆದು ಮತ್ತು ಎಲ್ಲ 9 ಜನ ಸದಸ್ಯರನ್ನು ಕರೆದು ಸನ್ಮಾನ ಮಾಡಬೇಕು ಅಂತೇಳಿ ತಾವು ತೀರ್ಮಾನ ಕೈಗೊಂಡ್ರಿ. ಇವತ್ತು ಈ ಯಾವುದೇ ಸನ್ಮಾನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಬಂಧುಗಳನ್ನ ಓಟ್ ಹಾಕಿಸಿ ಏನು ನಮ್ಮನ್ನೆಲ್ಲರೂ ಮತ್ತು ಜಯಶಾಲಿಯಾಗಿ ಮಾಡಿದ್ದಾರೆ. ಮೊದಲು ಆ ಷೇರುದಾರ ಬಂಧುಗಳನ್ನ ಕರ್ಕೊಂಡು ಬಂದು ನಮಗೆ ಮತದಾನ ನೀಡೋದಂತ ತಮಗೆಲ್ರಿಗೂ ನಮ್ಮ ಎಲ್ಲ 9 ಜನಗಳ ಪರವಾಗಿ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣನವರ ಆದಿಯಾಗಿ ನಾವು ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ದಯಮಾಡಿ ತಿಳಿಸ್ತಾ ಇದ್ದೀರಿ ನಿಮ್ಮೆಲ್ಲರೂ ಪರವಾಗಿ ಹಾಗೂ ನಮ್ಮ ಎಲ್ಲ ಹೊಸದಾಗಿ ಆಯ್ಕೆಯಾಗಿರುವಂಥ ನಿರ್ದೇಶಕರ ಪರವಾಗಿ ಅದಕ್ಕೂ ಕೂಡ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಿಂಗೇಗೌಡರು ಒಂದು ಮಾತನ್ನು ಹೇಳಿದ್ರು, ಈ ಸಹಕಾರ ಸಂಘಗಳಿಗೆ ನೀವೆಲ್ಲ ಯುವಕರಿದ್ದೀರಿ, ಹೊಸದಾಗಿ ಗೆದ್ದಿದ್ದೀರಿ, ಒಂದು ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ನಾವು ಅದನ್ನು ಕೂಡ ರೂಢಿಸ್ಕೊಂಡು ಬಂದಿರುವಂಥದ್ದು. ಪುಟ್ಟರಾಜಣ್ಣವರ ಬೆನ್ನೆಲುಬಾಗಿ ಹಿಂದೆ ಹೆಜ್ಜೆಂಡು ನಾವು ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮೇನು ಅಂತ ಅಟ್ಲೀಸ್ಟ್ ಒಳ್ಳೇದನ್ನ ಆಗಲಿಲ್ಲ ಅಂದ್ರೂ ಇನ್ನಂತೂ ಮಾಡಬಾರ್ದು. ಅಂದರೆ ಸಾರ್ವಜನಿಕ ಸಂಸ್ಥೆ ಈ ಇದನ್ನ ಒಡನಾಟನ ಇಟ್ಕೊಂಡಿರೋ ಸಂಸ್ಥೆ ಇವತ್ತು ಕೂಡ ನಾವು ಋಣಿಯಾಗಿ ಇರಬೇಕು ಅನ್ನುವಂಥದ್ದನ್ನ ಭಾವನೆನ ಉಳ್ಕೊಂಡು ಬಂದಿರೋದು. ಯಾಕಂದರೆ ನಮ್ಮ ಸಂಬಂಧ ಈ ಸಹಕಾರ ಕ್ಷೇತ್ರದಲ್ಲಿ ಇವತ್ತಿಗೆ ಕೊನೆಯಾಗಲ್ಲ. ಮುಂದೆ ಇದು ಅಭಿವೃದ್ಧಿಯಾಗಿ ಬೆಳೆಯುವಂಥದ್ದನ್ನು ಸಂಬಂಧನ ರೂಢಿಸ್ಕೋಬೇಕು. ಜೊತೆ ಆಯ್ಕೆ ಮಾಡಿಕೊಟ್ಟವ್ರೆ. ಅದೇದಲ್ಲಿ ಬೆಟ್ಟೆ ಬಂದಲ್ಲಿ ಈ ಸುತ್ತಮುತ್ತ ಇಡೀ ಪಂಚಾಯತ್ನ ನಮ್ಮ ಷೇರುದಾರರಿಗೆ ನಮ್ದು 8 ಓಟ್ಗೆ 8 ಜನಕ್ಕೂ ಕೂಡ ಮತ ನೀಡೋ ಕೆಲಸವನ್ನು ಸುಲಭವಾಗಿ ಜವಾಬ್ದಾರಿನ ನೇತೃತ್ವದಲ್ಲಿ ವಹಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಇವು ನಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲ ನಮಗಿದು 30 ವರ್ಷ 35 ವರ್ಷ ಸರ್ವಿಸ್ ಮಾಡೋಕ್ಕೆ ಪ್ರತಿಫಲವಾಗಿ ನಾವು ಟಿಎಪಿಸಿ ಆಗಿದ್ದೀವಿ. ಗಿರೀಶ್ ಅವರು, ಆದರ್ಶ್ ಅವರು, ಕೃಷ್ಣ ಅವರು ಈಗ ನಮ್ಮ ಪಾಸ್ ಬೆಂಬಲದಿಂದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ದಾರೆ. ಅದರಿಂದ ನಮ್ಮ ಸೊಸೈಟಿಲಿ ಕೆ. ಬೆಟ್ಟಳ್ಳಿ ಸೊಸೈಟಿಲಿ ಮೊದಲನೇದಾಗಿ ಸನ್ಮಾನ ಮಾಡೋರೆ.